ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಡೈರೆ ಹೂಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾವುದೆಲ್ಲ ಕಲರ್ಸ್ ಬಂದಿದೆ ಮತ್ತು ಯಾವ್ಯಾವ ಹೂವು ಬಂದಿದೆ ಡೈರೆ ಹೂವು ನೋಡೋಣ. ಇದು ಹೊಸದಾಗಿ ಬಂದಿರುವಂತಹ ಡೈರೆ ಹೂವು. ಇದು ಫಸ್ಟ್ ಟೈಮ್ ಬಂದಿರುವಂತಹ ಡೈರೆ ಹೂವು. ಇದು ಕಲರ್ ತುಂಬಾ ಚೆನ್ನಾಗಿದೆ. ಆರೆಂಜ್ ಕಲರು, ಡಾರ್ಕ್ ಆರೆಂಜು. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗಾರ್ಡನ್ನಲ್ಲಿ. ಮತ್ತು ಇದೇ ಥರ ಇನ್ನೊಂದು ಕಲರ್ ಇದೆ, ಆದರೆ ಇದು ಲೈಟ್ ಕಲರ್ ಇದೆ, ಆದರೆ ಡಾರ್ಕ್ ಇಲ್ಲ. ಇದು ಸೇಮ್ ಎರಡು ಒಂದೇ ಥರ ಕಾಣಿಸುತ್ತೆ ನೋಡಿದ್ರೆ, ಆದರೆ ಇದು ಒಂದು ಡಾರ್ಕಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಕೀಳೋಕ್ಕಾಗ್ತಿಲ್ಲ. ಕೀಳೋಕ್ಕಾಗದೆ ಹೋದಾಗ ನಾನು ಒಂದು ಕೈಲಿ ಫೋನ್ ಹಿಡ್ದಿರೋದ್ರಿಂದ ಸ್ಕಿಪ್ ಮಾಡಿ ಕಿತ್ತಾದ್ಮೇಲೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಇನ್ನೂ ಅರಳಬೇಕು, ಅದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಬಂದರೆ ಇನ್ನೊಂದು ಈ ಕಡೆ ಸೈಡಲ್ಲಿ ಒಂದು ಇದ್ರ ಕಲರು ಬಿಟ್ಟೈತೆ ನೋಡಿ. ಎರಡು ಕಲರ್ ನೋಡಿದ್ರೂ ಡಿಫ್ರೆಂಟ್ ಕಾಣಿಸುತ್ತೆ. ಈಗ ಇಲ್ಲೊಂದು ಸರಸ್ವತಿ ಕಲರ್ ಅಂತ ಹೇಳ್ತೀವಲ್ಲ, ಇದು ಆಲೇ ಒಂದು ಬಿಟ್ಟಿತ್ತು ಫಸ್ಟ್ ಟೈಮು, ಅದು ನಾಳೆ ಕಿತ್ಕೊಂಡಿದೆ. ಈಗ ಮತ್ತೆ ಇನ್ನೊಂದು ಬಂದಿದೆ. ಇದು ಕೂಡ ಕೀಳೋಕ್ಕಾಗಲಿಲ್ಲ, ಕಟ್ ಮಾಡಿಕೊಂಡೆ ನಾನು. ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಹಾಗೆ ಇಲ್ಲಿ ಎರಡು ಇದು ಒಂಥರ ಡಿಸೈನು. ಕಲರ್ ಮಾತ್ರ ಆರೆಂಜ್ ಕಲರ್ ಇದ್ರೂ ಹೂ ಬಿಟ್ಟಿರೋ ಸೈಜ್ ಮಾತ್ರ ಬೇರೆ ಡಿಫ್ರೆನ್ಸ್ ಇದೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಹೂವು ಕೂಡ ತುಂಬಾ ದೊಡ್ಡದಾಗಿ ಬಿಡುತ್ತೆ ಅಗಲವಾಗಿ. ಇಷ್ಟು ನೋಡಿ ಇವಾಗ ಎಷ್ಟೊಂದು ಬಿಟ್ಟಿದೆ ಅಂತ. ಇಷ್ಟು ಹೂವು ಇಲ್ಲಿ ಸಿಕ್ಕಿದೆ. ಮತ್ತು ಹಾಗೆ ಇದು ದೊಡ್ಡ ಮರದ ಥರ ಬೆಳೆದಿರೋದಂತೂ ಇದರಲ್ಲಂತೂ ಹೂವನ್ನೇ ಕೀಳೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಉದ್ದ ಬೆಳ್ಕೊಂಡು ಹೊರಟೋಗ್ಬಿಟ್ಟಿದೆ. ಅದನ್ನು ಸ್ಕಿಪ್ ಮಾಡಿ ಕೀಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸ್ವಲ್ಪ ಚೇರೆಲ್ಲ ಹಾಕ್ಕೊಂಡು ಕೀಳಬೇಕು, ನನಗಾಗೆ ಎಡ್ಕೋದಿಲ್ಲ ಉದ್ದ ಬೆಳೆದಿರೋದ್ರಿಂದ. ಅದರಲ್ಲೂ ಒಂದು 3 ಬಿಟ್ಟಿತ್ತು ನೋಡಿ, ಅದು 3 ಕಿತ್ತಿದ್ದೀನಿ ಇವಾಗ. ಇಲ್ಲೇ ಒಂದು ರೋಸ್ ಗಿಡದಲ್ಲಿ ಒಂದೇ ಒಂದು ರೋಸ್ ಬಿಟ್ಟೈತೆ. ನಾನು ಆಲೆ ಎಲ್ಲ ಒಂದು 5 ಬಿಟ್ಟಿತ್ತು ಮೊನ್ನೆನೇ, ಅದನ್ನೆಲ್ಲ ನಾನು ಅಲ್ಲೇ ಕಿತ್ತುಬಿಟ್ಟಿದೆ. ಇದೊಂದು ಇವಾಗ ಕಿತ್ಕೊಳ್ತಾ ಇದ್ದೀನಿ. ಇದು ಅರಳಿಬಿಟ್ಟಿದೆ. ಅವತ್ತು ಮೊಗ್ಗು ಅಂತ ಬಿಟ್ಟಿದೆ, ಇವತ್ತು ಜಾಸ್ತಿ ಅರಳಿದೆ. ಹಾಗೆ ಇಲ್ಲೊಂದು ಕಲರ್ ಇದೆ, ಇದು ಪರ್ಪಲ್ ಕಲರು ನೋಡಿ. ಇಲ್ಲಿ 2 ಕಲರ್ ಇದೆ ನನ್ನ ಹತ್ರ ಪರ್ಪಲ್ ಕಲರು. ಇದು ಸ್ವಲ್ಪ ಲೈಟ್ ಪರ್ಪಲ್ಲು, ಇಲ್ಲೊಂದು ಡಾರ್ಕ್ ಪರ್ಪಲ್ ಥರ. ಇದು ಕಲರ್ ಗುಬ್ಬಿಯಾಗಿ ಬಿಡುತ್ತೆ, ಅದು ಅಗಲವಾಗಿ ಬಿಡುತ್ತೆ. ನೋಡಿ ಕಲರ್ ಎಷ್ಟು ಚೇಂಜಸ್ ಇದೆ ಅಂತ. ಇಷ್ಟು ಕಲರ್ಸ್ಗಳು ನಮ್ಮ ಗಾರ್ಡನಲ್ಲಿ ಇರೋದು. ನಾನು ಮೊದಲೇ ಕಿತ್ತಿದ್ನಲ್ಲ ಆ ಥರ ಡಾರ್ಕ್ ಕಲರ್ದು ಆರೆಂಜು ಇಲ್ಲಿ ಒಂದೇ ಒಂದು ಬಿಟ್ಟೈತೆ. ಅದನ್ನು ಕೂಡ ನಾನು ಕಿತ್ಕೊಬಿಡ್ತಾ ಇದ್ದೀನಿ ಇವಾಗ ನೋಡಿ. ಅದು ಕೂಡ ಕೀಳೋಕ್ಕಾಗಲಿಲ್ಲ, ಮಧ್ಯದಲ್ಲಿ ಬಿಟ್ಟಿದ್ದೆ, ಅದಕ್ಕೆ ನಾನು ಸ್ಕಿಪ್ ಮಾಡಿ ಅದನ್ನು ಕಿತ್ತಿದ್ದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇಷ್ಟು ನಮ್ಮ ಗಾರ್ಡನ್ನಲ್ಲಿ ಸಿಕ್ಕಿರುವಂತಹ ಡೈರೆ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಗಾರ್ಡನ್ ಎಲ್ಲ ಫುಲ್ ಖಾಲಿ ಕಾಣಿಸ್ತಾ ಇದೆ. ಈ ಕಲರ್ಸ್ಗಳು ನಾನು ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಎಲ್ಲರದ್ರಲ್ಲೂ ಸೀಸನ್ ಮುಗಿದೋಗಿದೆ. ನಮ್ಮ ಗಾರ್ಡನಲ್ಲಾದರೆ ಈಗ ಸ್ಟಾರ್ಟ್ ಆಗ್ತಿದೆ ಡೈರೆ ಹೂವು. ಇವಾಗ ಡೈರೆ ಹೂವುದೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಹಾಗೆ ಸಬ್ಸಿಗೆ ಸೊಪ್ಪು ಬೇಕಾಗಿತ್ತು, ಅದನ್ನು ಕೂಡ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸ್ವಲ್ಪ ನಾನು ಜಾಸ್ತಿ ಏನು ಕಿತ್ಕೊಳ್ತಾ ಇಲ್ಲ, ಒಂದೇ ಒಂದು ಸ್ವಲ್ಪ ಬೇಕಿತ್ತು, ಅದಕ್ಕೆ ಇವಾಗ ಸ್ವಲ್ಪ ಮಧ್ಯದಲ್ಲೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಕಿತ್ಕೊಳ್ತಿಲ್ಲ, ಇದು ಇನ್ನೂ ಸ್ವಲ್ಪ ಎಳೆದು ಇನ್ನೂ ಸ್ವಲ್ಪ ಬಲೀಲಿ ಅಂತ ಹೇಳ್ಬಿಟ್ಟು ನಾನು ಮಧ್ಯದಲ್ಲೇ ಕಿತ್ಕೊಳ್ತಾ ಇದ್ದೀನಿ. ಜಾಸ್ತಿ ಕಿತ್ಕೊಳ್ತಿಲ್ಲ. ಇಲ್ಲಿ ನಾನು ಮಂದು ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ನಾನು ಮಧ್ಯದಲ್ಲಿ ಕಿತ್ಕೊಳ್ತೀನಿ, ಒಂದು ಕಡೆಯಿಂದ ಕಿತ್ಕೊಳ್ತಾ ಇಲ್ಲ. ಮಧ್ಯದಲ್ಲಿ ಕಿತ್ಕೊಂಡ್ರೆ ಹಾಗೆ ದಪ್ಪವಾಗಿ ಚೆನ್ನಾಗಿ ಬೆಳೀತದೆ ಉದ್ದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಇಲ್ಲಿ ಕಿತ್ಕೊಳ್ತಾ ಇದ್ದೀನಿ. ಇಲ್ಲಿ ಕಿತ್ಕೊಂಡಿದ್ದಾಯಿತು. ಹಾಗೆ ಒಂದು ಸ್ವಲ್ಪ ಸತ್ತೇನೂ ಇತ್ತು ಅದರಲ್ಲಿ, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಾರ್ಡನ್ನಲ್ಲಿ. ಇದು ಮೆಂತ್ಯ ಸೊಪ್ಪು ಒಂದು ಸೈಡ್ ಚೆಲ್ಲಿದ್ದೆಲ್ಲ ನಾನು ಆಲ್ರೆಡಿ ಎಲ್ಲ ಕಿತ್ಕೊಬಿಟ್ಟಿದ್ದೆ. ಇದು ಇನ್ನೊಂದು ಸೈಡ್ ಚೆಲ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಮತ್ತು ಮೆಂತ್ಯ ಸೊಪ್ಪು ಎಲ್ಲರೂ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಈ ಕಡೆ ಸೈಡ್ ಇನ್ನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೆ, ಇದು ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿ ಎಲ್ಲ ಮಧ್ಯದಲ್ಲೆಲ್ಲ ಕಿತ್ಬಿಟ್ಟಿದ್ದೀನಿ ನಾನು. ಇದನ್ನು ಮಧ್ಯದಲ್ಲಿ ಕಿತ್ತಿರೋದ್ರಿಂದ ತೆಳ್ಳಗಿರೋದ್ರಿಂದ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಇನ್ನು ಸ್ವಲ್ಪ ಸೊಪ್ಪಿನ ಬೀಜಗಳನ್ನ ಚೆಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಗದಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನೇ ಕೀರೆ ಬೀಜನ ಒಂದು ಸ್ವಲ್ಪ ಅದು ಇದಾದಮೇಲೆ ಬಲ್ತಿ ಬೀಜ ಆಗುತ್ತಲ್ಲ ಆವಾಗ ಬಡ್ದು ಇಟ್ಕೊಂಡಿರೋಂಥದ್ದು. ಇದು ಎರಡೂ ಮಿಕ್ಸ್ ಆಗಿಬಿಟ್ಟಿದೆ, ದಂಟಿನ ಬೀಜನೂ ಮತ್ತು
ಪಾಲಕ್ ಬೀಜ ಎರಡನ್ನೂ ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಬೀಜ ಇದೆ. ಸಬ್ಬಸಿಗೆ ಸೊಪ್ಪೇನು ಚೆಲ್ಲಲ್ಲ. ಇಲ್ಲಿ ಅರಿವೆ ಸೊಪ್ಪು, ಕೀರೆ ಸೊಪ್ಪು ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ಚೆಲ್ಕೊಬಿಡೋಣ. ಇವಾಗ ಒಂದು ಸ್ವಲ್ಪ ಮನೆಗೆ ಆಗುವಷ್ಟು ಬೇಕಾಗಿತ್ತು, ಅದಕ್ಕೆ ಇಲ್ಲಿ ಚೆಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಗದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಗೆ ಪಕ್ಕದಲ್ಲೇ ಚೆಲ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಇಲ್ಲಿ ಚೆಲ್ಕೊಂಡು ಸ್ವಲ್ಪ ಕೈ ಆಡಬೇಕು ಅಷ್ಟೇ. ಮೇಲ್ಗಡೆ ಇದನ್ನ ಚೆಲ್ಲಾದ್ಮೇಲೆ ಸ್ವಲ್ಪ ಮಣ್ಣು ಮುಚ್ಕೊಳ್ಳೋಂಗೆ ಬೀಜದ ಮೇಲೆ ಕೈ ಆಡಿದ್ರೆ ಸಾಕು. ನಾವು ಡೈಲಿ ಬೆಳಿಗ್ಗೆ ಸಾಯಂಕಾಲ ನೀರು ಹಾಕ್ಕೊಳ್ತಾ ಬಂದರೆ ಒಂದು 3-4 ಡೇಸಲ್ಲೆಲ್ಲ ಅದು ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಒಂದು ವಾರಕ್ಕೆಲ್ಲ ಸೊಪ್ಪು ಸ್ವಲ್ಪ ಕಾಣಿಸೋಂಗೆ ಬಂದಿರುತ್ತೆ. ಒಂದು 15 ದಿನ 20 ದಿನಕ್ಕೆಲ್ಲ ನಾವು ಹಾರ್ವೆಸ್ಟ್ ಮಾಡ್ಬೋದು. ಆ ರೀತಿ ಬರ್ತದೆ ಇದು ಸೊಪ್ಪು. ಹಾಗೆ ಇಲ್ಲಿ ಸ್ವಲ್ಪ ನಮ್ಮ ಮನೆ ಹತ್ರ ಸೈಡಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಮೆಣಸಿನ್ಕಾಯಿ ಗಿಡ ಹಾಕ್ಕೊಳ್ತಾ ಇದ್ದೀನಿ ಅಂತ. ಇವಾಗ ಇಲ್ಲಿ ಸ್ವಲ್ಪ ದಂಟಿನ ಸೀಡ್ಸನ್ನು ಸ್ವಲ್ಪ ಪಾಲಕ್ ಸೀಡ್ಸ್ ಎರಡೂ ಮಿಕ್ಸ್ ಆಗಿದೆಯಲ್ವ, ಅದನ್ನು ಸುಮ್ಮನೆ ಎರಚ್ತೀನಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ನಾನು ಆಲ್ರೆಡಿ. ಸತ್ತೆನೆಲ್ಲ ಕೆರೆದು ಎಲ್ಲ ನೀಟಾಗಿ ಅದನ್ನೆಲ್ಲ ನೀಟಾಗಿ ಇದು ಮಾಡ್ಕೊಂಡಿದ್ದೆ. ಅಲ್ಲೇ ಸ್ವಲ್ಪ ಎರಚ್ಬಿಟ್ಟು ಹೋಗೋಣ, ನೀರು ಹಾಕಿದಾಗ ಅದ್ಮೇಲೆ ಮಣ್ಣು ಕೂತ್ಕೊಳ್ಳೋದಲ್ಲ, ಅವಾಗ ಅದೇ ಬರುತ್ತೆ. ಸುಮ್ಮನೆ ಸತ್ತೆ ಬೆಳೆಯೋದ್ರ ಬದಲು ಈ ಸೊಪ್ಪಾರ ಬರಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಎರಚ್ತಾ ಇದ್ದೀನಿ ಅಷ್ಟೇ. ಇಲ್ಲೆಲ್ಲ ಸ್ವಲ್ಪ ಜಾಗ ಖಾಲಿ ಇರೋದ್ರಿಂದ ಆ ಸೊಪ್ಪನ್ನು ಕಿತ್ಕೊಳ್ಳೋಂಗೆ ಆಗಬೇಕು ಮತ್ತು ಮೆಣಸಿನ್ಕಾಯಿ ಗಿಡನೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಎರಚ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ನಾನು ಸೊಪ್ಪು ಬೆಳ್ಕೊಂಡಿದ್ದೀನಿ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ.